ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ವಿರಾಜ್ ರಮ್ಯನ ಯಾಕೆ ಬೇಡ ಅಂದ? ಅದೇ ಫ್ರೆಂಡ್ ಅಂತ ಅಷ್ಟೇನಾ? ಇನ್ನೇನಿರಕ್ ಸಾಧ್ಯ? ಅಲ್ಲ ಅವಿ. ಅಯ್ಯೋ ಮಿಥಿಲಾ, ಆ ಪಾಂಡು ಅವಾಗಿಂದ ನನ್ನ ಕರಿತಿದ್ದ, ಅದೇನು ನೋಡ್ಕೊಂಡ್ ಬರ್ತೀನಿ, ಇಲ್ಲೇ ಆಯ್ತಾ? ಅವಿ 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 ನನ್ನಿಂದ ಏನೋ ಮುಚ್ಚಿಡ್ತಿದ್ದಾನೆ. ವಿರಾಜ್ ಲೈಫಲ್ಲಿ ಏನೋ ಆಗ್ತಾ ಇದೆ, ನನ್ನ ಹಿಂದೆ ಏನೋ ನಡೀತಾ ಇದೆ. ಹಳಿ ತಪ್ತಾ ಇದೆ ಅನಿಸ್ತಿದೆ. ತಪ್ಪಿರೋದನ್ನ ಗೊತ್ತು ಮಾಡ್ಕೋಬೇಕು, ಸರಿ ಮಾಡಬೇಕು. ಮಾಡೇ ಮಾಡ್ತೀನಿ. ಮನೆಗೆ ರೌಡಿಗಳು ಬಂದು 1 ಲಕ್ಷ ಕಂತು ಕೇಳ್ತಾ ಇದ್ದಾರೆ. ಇದು ಇವತ್ತೇ ಆಗ್ಬೇಕಿತ್ತ? ನಾನು ಸರಿಯಾದ ಟೈಮ್ಗೆ ಮನೆಗೆ ಹೋಗ್ಬಾರ್ದು ಅಂತ ಹೀಗೆಲ್ಲ ಆಗ್ತಿದ್ಯಾ ಹೇಗೆ? ಕಂತಿನ ದುಡ್ಡು ಆಗಲೇ ಕೊಟ್ಟು ಕಳಿಸಿದಾರಕ್ಕ. ಯಾರ ಹುಡುಗ ಟೈಮಿಗೆ ಸರಿಯಾಗಿ ಬಂದು ನಮ್ಮ ಮನೆ ಸಮಸ್ಯೆನ ಬಗೆಹರಿಸ್ದ? ಅವ್ನು ಯಾರು ಅಂತ ತಿಳ್ಕೋಬೇಕು. ಅಯ್ಯೋ ಇದೆಲ್ಲ ಯಾಕಪ್ಪ? ನಿಮ್ಮ ಆಶೀರ್ವಾದ ಮುಂದಕ್ಕೆ ಬೇಕಾಗತ್ತಮ್ಮ. ಅಂದ್ರೆ ದೊಡ್ಡೋರ ಆಶೀರ್ವಾದ ಜೀವನದಲ್ಲಿ ಬೇಕಾಗತ್ತೆ ಅಂತ ಹೇಳಕ್ ಬಂದೆ. ನನ್ನ ಆಶೀರ್ವಾದ ನಿನ್ ಜೊತೆ ಸದಾ ಇರುತ್ತೆ. ನೀನ್ ಬಯಸಿದ್ದೆಲ್ಲ ಈಡೇರಲಿ. ನಾನು ಅದೇ ಒಪ್ಪಲ್ಲಿದ್ದೀನಮ್ಮ. ಅಂದಾಗೆ ನಿಮ್ಮ ಹೆಸರೇ ಹೇಳಲಿಲ್ಲ. ವಿಕ್ಕಿ ವಿಕ್ಕಿ ಅಷ್ಟೇ. ವಿಕ್ಕಿ. ಬರ್ತೀನಮ್ಮ. ಸರಿಯಪ್ಪ. ಪುಷ್ಪ ಅತ್ತೆ ಗೇಟ್ವರೆಗೂ ಬಿಟ್ಟು ಬರೋಣ. ಸರಿ ಅತ್ತೆ. ವಿಕ್ಕಿ, ಈ ಕಡೆ ಬಂದಾಗ ಮನೆ ಕಡೆ ಬಾಪ್ಪ, ಊಟ ಮಾಡ್ಕೊಂಡು ಹೋಗಿರಂತೆ. ನಿಮ್ಮ ಮನೆಗೆ ಬರಕ್ಕೆ ಅಂತಾನೆ ಈ ಕಡೆ ಬರ್ತೀನಮ್ಮ. ಯಾರೋ ನೀನು? ಕಣ್ಣಿ ನೆತ್ತಿ ಮೇಲೆ ಕಂಡಿದ್ಯಾ? ನೋಡ್ಕೊಂಡ್ ಬರಕ್ಕಾಗಲ್ವಾ? ಓ ಏ ವಿಶ್ವ, ಯಾರ ಹತ್ರ ಏನ್ ಮಾತಾಡ್ತಿದ್ಯೋ? ಎಲ್ಲ ಹೋಗಿದ್ದೆ ಇಷ್ಟೊತ್ತು ನೀನು? ಆ ರೌಡಿಗಳೆಲ್ಲ ಮನೆ ಹತ್ರ ಬಂದು ದಾಂಧಲೆ ಮಾಡಿ ಹೋದ್ರು. ರೌಡಿಗಳ? ಎಲ್ಲಿ ಎಲ್ಲಿ? ಇವನಾ? ನಿಂದು ಯಾಕೋ? ಅಯ್ಯಯ್ಯೋ ಬಿಡ್ತು ಅನ್ರಿ, ಇವರು ರೌಡಿಗಳಿಂದ ನಮ್ಮನ್ನ ಕಾಪಾಡಿದ್ದಾರೆ. ಇವನ? ವೆರಿ ಗುಡ್, ಕೀಪ್ ಇಟ್ ಅಪ್. ಏ ವಿಶ್ವ, ಈ ಹುಡುಗ ವಿಕ್ಕಿ ಅಂತ. ವಿಕ್ಕಿ ನನ್ನ ದೊಡ್ಡ ಮಗಪ್ಪ, ವಿಶ್ವಾಸ್ ಅಂತ. ನಮ್ಮ ಮನೆಗೆ ಇವನೇ ದಿಕ್ಕು. ಮಿಸ್ ಮುಗುತಿ ಅಣ್ಣ ಅಂದ್ರೆ ಅವಿ ಫೋನಲ್ಲಿ ಮಾತಾಡಿದ್ದು ಇವ್ರ ಜೊತೆನೆ? ಹಾಯ್, ನಿಮ್ಮನ್ನು ಭೇಟಿ ಆಗಿದ್ದು ತುಂಬಾ ಖುಷಿ ಆಯ್ತು. ನಿಮ್ಮನ್ನೆಲ್ಲೋ ನೋಡ್ದಂಗಿದೆಯಲ್ಲ. ನನ್ನ ಚಾನ್ಸ್ ಇಲ್ಲ ಬಿಡಿ. ಇಲ್ಲ ಇಲ್ಲ, ನಾನೆಲ್ಲೋ ನೋಡಿದ್ದೀನಿ. ನಾನು ಒಂದ್ಸಲ ಯಾರನ್ನಾರು ನೋಡಿದ್ರೆ ಸಾಕು, ಮುಖ ಪ್ರಿಂಟ್ ಆಗಿ ಮೆದ್ಲು ಕೂತ್ಬಿಡುತ್ತೆ. ರೀ,
ನನಗೂ ಹಾಗೆ ಅನಿಸಿತ್ತು. ಅವ್ರದ್ದು ನಗುಮುಖ ಅಲ್ವಾ, ನೋಡಿದ್ರೇ ಹಾಗೆ ಅನಿಸುತ್ತೆ. ಅನ್ನಿಸ್ತಾ ಇರೋದಲ್ಲ ಪುಷ್ಪ, ನಾನು ಪಕ್ಕ ನೋಡಿದ್ದೀನಿ. ಫೋನು. ಅಮ್ಮ, ಆಫೀಸಿಂದ ಮತ್ತೆ ಮತ್ತೆ ಕಾಲ್ ಬರ್ತಿದೆ, ನಾನು ಬರ್ತೀನಿ. ಸರಿಪ್ಪ. ಅಕ್ಕ ಬರ್ತೀನಿ. ಆಗಾಗ ಮನೆ ಕಡೆ ಬರ್ತಾ ಇರಪ್ಪ. ಎಲ್ಲರೂ ಪರಿಚಯ ಆದ್ರಲ್ಲ, ಇನ್ನು ಬರ್ತಿರ್ತೀನಿ. ಒಳ್ಳೆ. ವಿರಾಜ್, ನೀವು ವಿರಾಜ್ ಸಂಪತ್ ಅಲ್ವಾ? ನೀವು ವಿರಾಜ್ ಸಂಪತ್ತಿ ಅಲ್ವಾ? ಅರುಂಧತಿ ಸಂಪತ್ ಅವರ ಮೊಮ್ಮಗ. ಅಯ್ಯೋ, ಸರಿಯಾಗಿ ತಗ್ಲಾಕೊಂಡೆ. ಈಗ ಏನಪ್ಪ ಮಾಡೋದು? ನಿಮ್ದು ಮಸಾಲ ಕಂಪ್ನಿ ಕೂಡ ಇದೆ ಅಲ್ಲ? ಅರು ಮಸಾಲ. ನೀವು ನನ್ನ ಹತ್ರ ಮಾತಾಡ್ತಾ ಇದ್ದೀರಾ? ಹೌದು, ಇನ್ನೇನ ಹತ್ರ ಮಾತಾಡ್ಲಿ? ಇಲ್ಲಿ ನೀವು ಒಬ್ಬರೇ ತಾನೇ ಇರೋದು? ತಮಾಷೆ ಮಾಡಬೇಡಿ ಬ್ರದರ್. ವಿಕ್ಕಿ ಅಂತ ಗೊತ್ತಿದ್ರು ವಿರಾಜ್ ಅಂತ ಮಾತಾಡ್ತಾ ಇದ್ದೀರಾ? ನೀವು ವಿರಾಜ್ ಅಲ್ವಾ? ಹಾಗಾದ್ರೆ ಆಗ್ಲೇ ವಿರಾಜ್ ಅಂತ ಕರೆದಾಗ ಯಾಕೆ ತಿರುಗಿ ನೋಡಿದ್ರಿ? ಯಾಕೆ ಸರ್, ಏನು ಮಾತಾಡ್ತಾನೆ ಇಲ್ಲ? ಯಾರನ್ನ ಕರಿತಿದ್ದೀರಾ ಅಂತ ನೋಡಕ್ ತಿರುಗ್ದೆ ಅಷ್ಟೇ. ಹಾಗಾದ್ರೆ ನಿಮ್ ಪ್ರಕಾರ ನೀವು ವಿರಾಜ್ ಅಲ್ಲ? ಯಾರ ಪ್ರಕಾರನೂ ನಾನು ವಿರಾಜ್ ಅಲ್ಲ, ನಾನು ವಿಕ್ಕಿ ಅಷ್ಟೇ. ಸುಳ್ಳು ಹೇಳ್ತಿದ್ರಾ? ಯಾಕೆ ಸರ್, ಕೋಟಿ ಕೋಟಿ ಆಸ್ತಿ ಓನರ್ ಅಂತ ಹೇಳಕ್ಕೆ ಸಂಕೋಚನ? ಹೌದು, ನಾನು ಶ್ರೀಮಂತನೇ. ನನಗೆ ಕೋಟಿ ಕೋಟಿ ಆಸ್ತಿ ಇದೆ. ಬಡತನ ಏನು ಅಂತ ಗೊತ್ತಿಲ್ಲ. ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಸೇಲ್ಸ್ ಮ್ಯಾನ್ ಗೆಟಪಲ್ಲಿ ಬಂದಿದ್ದೀನಿ. ಯಾಕೆ ಸರ್ ನಗ್ತಾ ಇದ್ದೀರಾ? ಮತ್ತಿನ್ನೇನ್ ಬ್ರದರ್, ಕೋಟ್ಯಾಧಿಪತಿ ಅಂತೆ, ನಾನು ವಿರಾಜ್ ಸಂಪತ್ ಅಂತೆ. ಅಷ್ಟೆಲ್ಲ ದುಡ್ಡು ನನ್ನ ಹತ್ರ ಇದ್ದಿದ್ರೆ ನಾನು ಯಾಕೆ ನಿಮ್ಮ ಮನೆಗೆ ಡೆಲಿವರಿ ಮಾಡಕ್ ಬರ್ತಿದ್ದೆ ಹೇಳಿ? AC ರೂಮಲ್ಲಿ ಆರಾಮಾಗಿ ಇರ್ತಿದ್ದೆ. ಆದ್ರೂ ಎಕ್ಸ್ಪೀರಿಯನ್ಸ್ ಅಂತ. ಬಡತನ ಏನು ಫಾರಿನ್ ಟ್ರಿಪ್ಪಾ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ? ಆದ್ರೂ ಸಕ್ಕದಾಗಿ ತಮಾಷೆ ಮಾಡ್ತೀರಾ ಬ್ರದರ್ ನೀವು. ಆದ್ರೂ ನಾನು ಫಂಕ್ಷನ್ ಅಲ್ಲಿ ಎಲ್ಲೋ ನೋಡಿದ್ದೀನಿ ಸರ್. ಬ್ರದರ್, ಪ್ರಪಂಚದಲ್ಲಿ ಒಂದೇ ತರ 7 ಮೆಂಬರ್ಸ್ ಇರ್ತಾರೆ. ಆ 7 ಮೆಂಬರ್ಸ್ ನಾನು ಒಬ್ಬ. ಹಾಗಂತೀರಾ? ಹೂ ಬ್ರದರ್, ನೀವು ಡಬಲ್ ಆಕ್ಟಿಂಗ್ ಸಿನಿಮಾ ನೋಡಿಲ್ವಾ? ನಾನು ವಿಕ್ಕಿ, ನೀವು ನೋಡಿದಿರಲ್ಲ, ಅವರು ವಿರಾಜ್.